ಕೊಡ್ರಿ. ಎಲ್ಲರಿಗೆ ನಮಸ್ಕಾರ. अस्सलाम वालेकुम. अस्सलाम वालेकुम. ಇವತ್ತು ರೈನಾ ಸ್ಕೂಲ್ ಆ್ಯನ್ಯುವಲ್ ಡೇ ಒಂದು ನಿಜವಾಗ್ಲೂ ಒಂದು ಹಬ್ಬ ಥರ ನಡೀತಾ ಇದೆ. ಇಲ್ಲಿ ಕಾಂಪೌಂಡ್ನಲ್ಲಿ ಇಲ್ಲಿ ಜಾಸ್ತಿ ಈಗ ಹೇಳ್ದಂಗೆ ನಮ್ಮ ಹುಮಾಯೂನವರು ಮಹಿಳೆಯವರೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ ನಮಗೆ. ಸೊ ಉತ್ಸಾಹದಿಂದ ಮಹಿಳೆಯವ್ರಿಗೆ ರೈನಾ ಸ್ಕೂಲ್ಸ್ ಆ್ಯನ್ಯುವಲ್ ಡೇ ನೋಡಬೇಕಂತ ಭಾಳ ಉತ್ಸಾಹದಿಂದ ಬಂದಿದ್ದಾರೆ. ಒಂದು ಸಾರಿ ಜೋರಾಗಿ ಚಪ್ಪಾಳೆ ನೋಡ್ರಿ. ಇನ್ನೊಂದು ಸಾರಿ. ಇವತ್ತು ಈ ರೈನಾ ಸ್ಕೂಲ್ಸ್ ಚೇರ್ಮನ್ ನನ್ನ ಮಿತ್ರನಾದ ಕನೇಕಲ್ ಮಹಬೂಬ್ ಸಾಬ್ ಅವರು ಈ ಸ್ಕೂಲ್ನ ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ. ಭಗವಂತನ ಕೃಪದಿಂದ ಮತ್ತು ನಿಮ್ಮ ಪೋಷಕರದಿಂದ ನಮ್ಮ ಎಲ್ಲ ಸ್ನೇಹಿತರದಿಂದ ಆ ಭಗವಂತ ಆಶೀರ್ವಾದದಿಂದ ಅವ್ರಿಗೆ ಸ್ವಲ್ಪ ಹೆಲ್ತ್ಲಿಂದ ಅಪ್ಸೆಟ್ ಆಗಿದ್ರೆ ಹೊರಗೆ ಬಂದು ಈಗ ಚೆನ್ನಾಗಿ ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಆಶೀರ್ವಾದ ಎಲ್ಲರದ್ದು ಇರಬೇಕಂತ ಅವ್ರಿಗೆ ಇನ್ನೊಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡ್ರಿ. ಮಹಬೂಬ್ ಸಾಬ್ ನಿಜವಾಗ್ಲಿ ಪುನರ್ಜನ್ಮ ಅಂತಾರೆ ತೆಲುಗಿನಲ್ಲಿ, ಆ ಥರ ಅವ್ರಿಗೆ ಇನ್ನೊಂದು ಜನ್ಮ ಬಂದಿದೆ. ಯಾಕಂದರೆ ಭಗವಂತ ಆಶೀರ್ವಾದ ಯಾಕಿದೆ ಅಂದರೆ ಇಲ್ಲಿ ಸ್ಲಮ್ ಏರಿಯಾದಲ್ಲಿ ಎಲ್ಲ ಲೇಬರ್ಸ್ ಕ್ಲಾಸು ಮಿಡ್ಲ್ ಕ್ಲಾಸ್ಗಿನ್ನ ಕಡಿಮೆ ಇದ್ದಾರೆ. ಅವರಿಗೆ ಫೀಸ್ ಕಟ್ಟಲಿಕ್ಕೆ ಜಾಸ್ತಿ ಬೇರೆ ದೊಡ್ಡ ದೊಡ್ಡ ಸ್ಕೂಲ್ಸ್ಗೆ ಸೇರಿಸ್ಬೇಕಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಒಂದು ಚಿಕ್ಕ ಸ್ಕೂಲ್ ನಾವು ಬೇಸ್ ಅಂದರೆ 4 ರೂಮ್ಸ್ಲಿಂದ ಸ್ಟಾರ್ಟ್ ಮಾಡಿ. I'd like to invite Qazi Mohammed Sahab sir on the stage. Please welcome him. ಫಸ್ಟ್ ನರ್ಸರಿ ಪರ್ಮಿಷನ್ ತಗೊಂಡಾಗ ನಮ್ಮ ಹತ್ರ ಬಂದು, ಸರ್ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಮಾಡಪ್ಪ, ನಿಮ್ಗೆ ಏನು ಹೆಲ್ಪ್ ಬೇಕಾದರೆ ನಮ್ಮ ಬಸ್ಮಾ ಟೀಮ್ ಅಂದರೆ ಪ್ರೈವೇಟ್ ಸ್ಕೂಲ್ ಸಂಘ ನಿಮಗೆ ಸಪೋರ್ಟ್ ಇರ್ತದೆ ಅಂತೇಳಿ ಅವ್ರಿಗೆ ಪರ್ಮಿಷನ್ ಇಸ್ಕೊಟ್ಟು ಮತ್ತೆ 1 to 5th ಆ್ಯಂಡ್ 6th 7th 8th ಪರ್ಮಿಷನ್ನು ನಾವು ಇಸ್ಕೊಟ್ಟಿದ್ದೀವಿ. ಯಾಕಂದರೆ ಇಲ್ಲಿ ಸ್ಕೂಲ್ ಅವಶ್ಯಕತೆ ಇದೆ. ಬೇರೆ ಸ್ಕೂಲ್ಸ್ ದೂರ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಬೇಕು, ಟ್ರಾನ್ಸ್ಪೋರ್ಟ್ಗೆ ದುಡ್ಡು ಜಾಸ್ತಿ ಆಗ್ತದೆ. ಕಡಿಮೆ ರೇಟ್ನಲ್ಲಿ ಒಳ್ಳೆ ಎಜುಕೇಷನ್ ಇದೆ. ನೀವು ಈಗ ನಮ್ಮ ಹುಮಾಯೂನ್ ಖಾನ್ ಹೇಳ್ದಂಗೆ ನಮ್ಮ ಪ್ರಸಾದ್ 10th ಕ್ಲಾಸ್ ಆ್ಯಂಡ್ ಕಾಲೇಜ್ ಮಾಡಬೇಕಂತ ಅವರು ಮಾತಿನಲ್ಲಿ ಹೇಳಿದಾರ. ಸರ್ ಅದು ಮಾಡಬೇಕಂದ್ರೆ ಈಗ ಇವತ್ತು ನಮಗೆ ಭರತ್ ಸರ್ MLA ಅವರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಬಂದಿದ್ದರೆ ನಾನು ಅವ್ರ ಮುಂದೆ ಒಂದು ಮಾತು ಇಡ್ತಿದ್ದೆ. ನಮ್ಮ ಇಲಾಖೆಯವರು BO ಸರ್ ಇದ್ದಾರೆ, ನಮಗೆ ಪರ್ಮಿಷನ್ ಕೊಡಬೇಕಂದ್ರೆ 10th 1 ಎಕರೆ ಕೇಳ್ತಾರೆ ಸರ್. ಸೊ ಇಂಥ ಸ್ಕೂಲ್ ಇಂಥ ಏರಿಯಾದಲ್ಲಿ ಅವರು ಸ್ಕೂಲ್ ನಡಬೇಕಂದ್ರೆ 9th 10th ಕೂಡ ನಡಿಬೇಕಂದ್ರೆ ಪರ್ಮಿಷನ್ ಬೇಕು. ಪರ್ಮಿಷನ್ ಬೇಕಂದರೆ 1 ಎಕರೆ ಕೇಳ್ತಾರೆ. ಅದು ಸ್ವಲ್ಪ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ MLA ಅವ್ರಿಗೆ ಹೇಳಿ ನೆಕ್ಸ್ಟ್ ನಮ್ಮ ಪ್ರತಾಪ್ ರೆಡ್ಡಿ ಅವರು MLCಗೆ ನಿಂತ್ಕೊತ ಇದ್ದಾರೆ ಇಂಡಿಪೆಂಡೆಂಟಾಗಿ. ಭಗವಂತ ಆಶೀರ್ವಾದ ಅವ್ರು ಗೆದ್ದಾರಂದರೆ ಅವರು ಕೂಡ ಕಲಿತು ಇವ್ರು 3 ಕಲಿತು ಒಂದು ಅಸೆಂಬ್ಲಿನಲ್ಲಿ ಒಂದು ಧ್ವನಿ ಎತ್ತಿದ್ರೆ ಇಂಥ ಸ್ಕೂಲ್ಸ್ಗೆ ಉಪಯೋಗ ಆಗ್ತದಂತ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಪ್ಪ. ಇನ್ನೊಂದು ನಮ್ಮ ಸ್ಕೂಲ್ ರೈನಾ ಸ್ಕೂಲ್ ಬೆಳಿಬೇಕಂದ್ರೆ ಪೋಷಕರ ಮೇಲೆ ಇದೆ. ಪೋಷಕರು ಎಲ್ಲರೂ ಈಗ ಏನು ಮಹಿಳೆಯರು ಅದ್ಭುತವಾಗಿ ಸ್ಟ್ರೆಂತ್ನಲ್ಲಿ ಬಂದಿದ್ದೀರಲ್ಲ, ನೀವು ಬರೋ ವರ್ಷಕ್ಕೆ ಒಂದೊಂದು ಪೇರೆಂಟ್ ದಯವಿಟ್ಟು ಒಂದೊಂದು ಹುಡುಗನ ನೀವು ಪ್ರಮೋಟ್ ಮಾಡಿ ಅಂದರೆ ರೆಕಮೆಂಡ್ ಮಾಡಿ, ಈ ಶಾಲೆಯಲ್ಲಿ ಎಜುಕೇಷನ್ ಚೆನ್ನಾಗಿದೆ ಸೇರಿಸಿರಿ ಅಂತ ನೀವು ಹೇಳಿದ್ರೆ ಇದು ಅದ್ಭುತವಾಗಿ 1000 ದಾಟ್ತದೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಮಹಿಳೆಯರೇ ಅಂತ. ಯಾಕಂದರೆ ಇನ್ನು ನಾನು ಜಾಸ್ತಿ ಮಾತಾಡಬೇಕಂದ್ರೆ ಟೈಮ್ ಇಲ್ಲ. ಅಲ್ಲಿ ಮಕ್ಕಳು ಅವಾಗಲೇ ಗಲಾಟೆ ಮಾಡ್ತಾಯಿದ್ದಾರೆ, ಏನಪ್ಪ ಈ ಗೆಸ್ಟ್ ಬಂದು ಉತ್ತಮ ಭಾಷಣದಲ್ಲೇ ಇದ್ದೀರಾ, ನಾವು ಯಾವತ್ತು ಡ್ಯಾನ್ಸ್ ಆಡಬೇಕು, ಟೈಮ್ ಆಗ್ತಾಯಿದೆ, ನಮ್ಮ ಅಪ್ಪ ಅಮ್ಮ ಅವರು ನೋಡಬೇಕಂತ ಉತ್ಸಾಹದಿಂದ ಅವರಿದ್ದಾರೆ. ಅದಕ್ಕೋಸ್ಕರ ನಾನು ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. Thank you sir, thank you so much.